ಹಾಯ್ ಸ್ನೇಹಿತರೆ, ಹನುಮಾನ್ ಚಾಲೀಸ್, ಹನುಮಾನ್ ಸಂಕಲ್ಪ. ಈ ಸಂಕಲ್ಪದ ಬಗ್ಗೆ ನನಗೆಲ್ಲ ಗೊತ್ತೇ ಇದೆ. ಈ ಸಂಕಲ್ಪ ಮಾಡಿದರೆ ಸ್ವತಃ ಹನುಮಾನ್ ದೇವರೇ ಬಂದು ನಮಗೆ ಸಹಾಯ ಮಾಡುತ್ತಾರೆ ಎಂದು ನಾವು ಕೇಳಿದ್ದೇವೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಸಹ ಹನುಮನ ಆರಾಧನೆ ಮಾಡುವವರ ಜೀವನದಲ್ಲಿ ಇರುವ ಯಾವುದೇ ಸಮಸ್ಯೆ ಆದರೂ ಹನುಮಂತನು ಪರಿಹರಿಸುತ್ತಾನೆ. ನಾವು 11 ದಿನಗಳು ಮಾಡುವ ಈ ಹನುಮಾನ್ ಸಂಕಲ್ಪ ಬಹಳ ಶಕ್ತಿಶಾಲಿಯಾದದ್ದು. ಏಕೆಂದರೆ ನಾವು ನೇರವಾಗಿ ಹನುಮಂತನಿಗೆ ಸಹಾಯ ಕೇಳುತ್ತಿದ್ದೇವೆ. ಇನ್ನು ಈ ಸಂಕಲ್ಪವನ್ನು ನೀವು ಮಾಡಿದರೆ ನಿಮ್ಮ ಸಮಸ್ಯೆಗಳು 100% ಪರಿಹಾರವಾಗುತ್ತವೆ. ಆದರೆ ಸಂಕಲ್ಪವನ್ನು ಪೂರ್ಣಗೊಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಹನುಮನಲ್ಲಿ ಮಾಡುವ ಸಂಕಲ್ಪವು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಪಾಸಿಟಿವ್ ಆಗಿ ಇರಬೇಕು, ಇತರರ ಬಗ್ಗೆ ನೆಗೆಟಿವ್ ಆಗಿರಬಾರದು. ಇನ್ನು 11 ದಿನಗಳು ಮಾಡುವ ಈ ಸಂಕಲ್ಪ ಹೇಗೆ ಮಾಡೋದು, ಯಾವಾಗ ಮಾಡೋದು ಹೇಳ್ತೀನಿ ಬನ್ನಿ. ಹನುಮನ ಸಂಕಲ್ಪವನ್ನು ಶುರು ಮಾಡಿದ ನಂತರ 11 ದಿನಗಳು ಪ್ರತಿದಿನ 11 ಸಲ ಹನುಮಾನ್ ಚಾಲೀಸ್ ಓದಬೇಕು. ಇನ್ನು ಸಂಕಲ್ಪ ಹೇಗೆ ಮಾಡಬೇಕು? ಮೊದಲು ನೀವು ಯಾವ ವಿಷಯಕ್ಕೆ ಸಂಕಲ್ಪ ಮಾಡ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ನಿಶ್ಚಯಿಸಿಕೊಳ್ಳಿ. 2. ಸಂಕಲ್ಪವನ್ನು ಮಂಗಳವಾರ ದಿನ ಆರಂಭಿಸಬೇಕು. ಮಂಗಳವಾರ ಬ್ರಹ್ಮ ಮುಹೂರ್ತದಲ್ಲಿ ಸಂಕಲ್ಪವನ್ನು ಸ್ಟಾರ್ಟ್ ಮಾಡಬೇಕು. 3. ಹನುಮನ ಫೋಟೋವೊಂದನ್ನು ಇಟ್ಟು ಅದರ ಮುಂದೆ ಕೂತುಕೊಂಡು ನೀವು ಯಾವ ವಿಷಯಕ್ಕೆ ಸಂಕಲ್ಪ ಮಾಡಿದ್ದೀರೋ ಆ ವಿಷಯವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು 11 ಬಾರಿ ಹನುಮಾನ್ ಚಾಲೀಸ ಓದಬೇಕು. ಸ್ಟಾರ್ಟ್ ಮಾಡಿದ ನಂತರ 11 ಬಾರಿ ಓದಿ ಮುಗಿಸುವವರೆಗೂ ಕುಂತ ಜಾಗದಿಂದ ಎದ್ದೇಳಬಾರದು. 4. 11 ಬಾರಿ ಹನುಮಾನ್ ಚಾಲೀಸ್ ಓದಿ ಮುಗಿಸಿದ ನಂತರ ದೇವರಿಗೆ ಇಟ್ಟ ಪ್ರಸಾದವನ್ನು ಮನೆಯವರೆಲ್ಲ ತಿನ್ನಿ. 5ನೇಯದ್ದು, ಹನುಮಾನ್ ಚಾಲೀಸ್ ಅಂತ್ಯದಲ್ಲಿ ತುಳಸಿದಾಸರ ಹೆಸರಿನ ಬದಲಾಗಿ ನಿಮ್ಮ ಹೆಸರನ್ನು ಓದಬೇಕು. ಇನ್ನು ಈ ಪ್ರಕ್ರಿಯೆಯನ್ನು 11 ದಿನಗಳು ನಿರಂತರವಾಗಿ ಮಾಡಬೇಕು. 11ನೇ ದಿನ ಹನುಮಾನ್ ಚಾಲೀಸ್ ಓದಿದ ನಂತರ ಒಮ್ಮೆ ಬಜರಂಗ್ ಬಾನ್ ಓದಲೇಬೇಕು. ಏಕೆಂದರೆ ಬಜರಂಗ್ ಬಾನಿನಲ್ಲಿ ಸ್ಪಷ್ಟವಾಗಿ ಇದರ ಬಗ್ಗೆ ಬರೆಯಲಾಗಿದೆ. ಸ್ವತಃ ಹನುಮಂತನೇ ಮಾನವ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡುತ್ತಾರೆ. ಇನ್ನು ಈ ಸಂಕಲ್ಪವನ್ನು ಆರಂಭಿಸಿದ ನಂತರ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಗ ಮಾತ್ರ ಈ ಸಂಕಲ್ಪ ನಿಜವಾಗಿಯೂ ಯಶಸ್ವಿಯಾಗುತ್ತದೆ. ಆ ನಿಯಮಗಳು ಏನು ಎಂದು ನೋಡೋದಾದರೆ, ಮೊದಲನೆಯದು ಬ್ರಹ್ಮಚಾರ್ಯ ಪಾಲಿಸಬೇಕು. 2ನೇಯದ್ದು ಮದ್ಯಪಾನವನ್ನು ಮಾಡಬಾರದು. 3ನೇಯದ್ದು ಮಾಂಸಾಹಾರ ಬಿಡಬೇಕು. 4ನೇಯದ್ದು ಅಶ್ಲೀಲ ಪದಗಳನ್ನು ಮಾತನಾಡಬಾರದು. 5ನೇಯದ್ದು ಕೋಪಗೊಳ್ಳಬಾರದು. ಇವೆಲ್ಲ ನಿಯಮಗಳನ್ನು ಹನುಮಾನ್ ಸಂಕಲ್ಪ ಮಾಡುವಾಗ ಉಲ್ಲಂಘಿಸಬಾರದು. ಇನ್ನು ಈ ಸಂಕಲ್ಪವನ್ನು ಪೂರ್ಣಗೊಳಿಸಿದರೆ ಹನುಮಾನ್ ದೇವರು ನಿಮ್ಮ ಯಾವುದೇ ಸಮಸ್ಯೆ ಆದರೂ ಸಹ ಪರಿಹರಿಸುತ್ತಾನೆ. ಇದಾಗಿತ್ತು ಗೆಳೆಯರೆ ಹನುಮಾನ್ ಬಗೆಗಿನ ಸಂಕಲ್ಪ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ.